ರೀತಿಯಾಗಿ ನಿಮ್ಮೆಲ್ಲರ ಒತ್ತಾಯದಿಂದ ಅತ್ಯಂತ ಸವಾಲುಗಳು ಹಾಗೂ ಕಷ್ಟತರವಾದ ಒಂದು ನಿರ್ಧಾರವನ್ನು ನಾನು ತಗೊಂಡಿರೋ ಒಂದು ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ 7 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನು ನನಗೆ ಹಾಕಿ 1.25 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ರೈತ ಬಂಧು, ಯುವಕ ನನಗೆ ಆ ಟೈಮಲ್ಲಿ ಸಾಥ್ ಕೊಟ್ಟಿದ್ದಕ್ಕೆ ಆ ಒಂದು ಗೆಲುವು ನನಗೆ ಸಾಧ್ಯವಾಯಿತು. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅಂಬರೀಷ್ ಅವರ ದಶಕಗಳ ಕಾಲದ ಒಂದು ಸೇವೆ, ಅವರ ಒಂದು ಕಾರ್ಯವೈಖರಿ ಮುಂದುವರಿಸುವ ಒಂದು ಸದುದ್ದೇಶ ಮಾತ್ರ ಇತ್ತು ನನ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ನನಗೇನು ಅನಿವಾರ್ಯ ಯಾವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆದ್ರೂ ಅಂಬರೀಷ್ ಅವರನ್ನು ಇಷ್ಟೊಂದು ವರ್ಷಗಳು ಪ್ರೀತಿಯಿಂದ ಸಾಕಿ 30 ವರ್ಷಗಳ ಆಶೀರ್ವಾದ ಮಾಡಿದ ಜನ ನನ್ನನ್ನು ಕೇಳಿದಾಗ ನಾನು ಇಲ್ಲ ಬೇಡ ಅಂತ ಹೇಳೋಕ್ಕೆ ನನ್ನ ಕೈಲಾಗಿಲ್ಲ. ಅದೆಷ್ಟು ನೋವು, ಎಷ್ಟು ಸವಾಲುಗಳು, ಎಲ್ಲ ನುಂಗಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗೇನಿರಲಿಲ್ಲ, ಸುಗಮವಾಗಿಯೂ ಇರಲಿಲ್ಲ. ಆದರೆ ಒಂದೇ ಗುರಿಯನ್ನು ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಅದೇ ದಿಕ್ಕಲ್ಲಿ ಹಾಕ್ಕೊಂಡು ಬಂದೆ. ನನ್ನ ಗುರಿ ನಮ್ಮ ಜಿಲ್ಲೆಯ ರೈತರು, ಬಡವರು, ಮಹಿಳೆಯರು, ಯುವಕರು, ಜನಸಾಮಾನ್ಯರು ಇವರೆಲ್ಲರ ಪರವಾಗಿ ನಾನು ನಿಂತ್ಕೊಳ್ಬೇಕು. ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಿ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿ ಮಾಡಬೇಕು. ಅದೊಂದೇ ನನ್ನ ಮನಸ್ಸಲ್ಲಿದ್ದಿತ್ತು. ಈ 5 ವರ್ಷಗಳಲ್ಲಿ ಇದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಅಡಚಣೆಗಳು, ಅಡೆತಡೆಗಳನ್ನು ಎದುರಿಸಿ ನನ್ನ ಗುರಿಯನ್ನು ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ನೀವು ಈಗ ತಾನೇ ಒಂದು ಸಾಕ್ಷ್ಯಚಿತ್ರವನ್ನು ನೀವು ನೋಡಿದ್ದೀರಾ. ಆದರೂ ಅದರಲ್ಲಿ ಒಂದಷ್ಟು ಸಮಯ ಅವಕಾಶ ನಾನು ತಗೊಂಡು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ಇಷ್ಟೊಂದು ದಿನ ಎಲ್ಲ ಕಡೆ ಹೋದಾಗ ನನ್ನಲ್ಲಿ ಒಂದೇ ಕಂಪ್ಲೇಂಟ್ ಬರ್ತಾ ಇತ್ತು, ನೀವು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀರಾ, ಕೆಲಸಗಳನ್ನು ಮಾಡಿಸಿದ್ದೀರಾ, ಅಭಿವೃದ್ಧಿ ಕಾಮಗಾರಿಗಳನ್ನು ನಿಂತುಕೊಂಡು ನೀವು ಮಾಡಿದ್ದೀರಾ, ಆದರೆ ಜನಕ್ಕೆ ತಲುಪ್ತಾ ಇಲ್ಲ ಆ ವಿಷಯ, ಅದು ಪ್ರಚಾರ ಸರಿಯಾಗಿ ಆಗ್ತಿಲ್ಲ ಅನ್ನೋ ವಿಷಯ. ನಾನು ಮೊದಲಿಂದ ಅಂಬರೀಷ್ ಅವರಿಂದ ಕಲ್ತಿದ್ದು ಒಂದೇ, ಅವ್ರು ಯಾವತ್ತೂ ಪ್ರಚಾರ ಮಾಡಿಲ್ಲ. ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ನಾವು ನಮ್ಮ ಸಾಧನೆಗಳ ಬಗ್ಗೆ ಮಾತಾಡಬಾರದು ಅನ್ನೋವಂಥ ವಿಷಯನ ಅಂಬರೀಷ್ ಅವರು ಪ್ರತಿದಿನ ಹೇಳೋರು. ಅವರು ಅದನ್ನೇ ಕೊನೆಯವರೆಗೂ ನಂಬ್ಕೊಂಡಿದ್ರು. ಆದರೂ ಅವರ ಮರಣಾಂತರ ಈಗ 5.5 ವರ್ಷ 6 ವರ್ಷಗಳಾಗ್ತಾ ಬಂದಿದೆ. ಇನ್ನೂ ಅವರ ಹೆಸರನ್ನು ನೀವು ಜ್ಞಾಪಕ ಮಾಡಿಕೊಂಡು ಇಷ್ಟೊಂದು ಪ್ರೀತಿಯಿಂದ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅದೊಂದೇ ಕಾರಣ, ಅವ್ರು ಗಳಿಸಿರೋ ಪ್ರೀತಿ, ಅವ್ರು ಮಾಡಿರೋ ಸೇವೆ. ಅದನ್ನೇ ನಾನು ನಂಬ್ಕೊಂಡು ಬಂದೆ. ಆದರೂ ಒಂದಷ್ಟು ವಿಷಯಗಳು ನಿಮ್ಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಒಂದು ವಿಡಿಯೋನ ಮಾಡಿಸಿದ್ದು. ಯಾಕೆಂದರೆ ನೀವು ಅಭಿಮಾನಿಗಳು ಬೇರೆ ಬೇರೆ ಕಡೆ ಹೋದಾಗ ಯಾರಾದರೂ ಟೀಕಿಸುವಾಗ ಅವ್ರಿಗೂ ನೋವಾಗತ್ತೆ. ಆ ನೋವು ನಿಮ್ಗೆ ಆಗದೇ ಇರಲಿ, ನೀವು ಇದನ್ನು ಅವ್ರಿಗೆ ತಿಳುವಳಿಕೆ ಕೊಡಿ ಅನ್ನೋವಂಥ ಮನವಿ ನಿಮ್ಮಲ್ಲಿ ಮಾಡ್ತಾ ಇದ್ದೀನಿ. KRS ಡ್ಯಾಮ್ನ ಸಂರಕ್ಷಣೆ ಇರ್ಬೋದು, ಇರ್ಲಿಯಪ್ಪ ಅಲ್ಲಿಗೆ ಬರ್ತೀನಿ. KRS ಡ್ಯಾಮ್ ಸಂರಕ್ಷಣೆ ವಿಚಾರ ಇರ್ಬೋದು, ಅಕ್ರಮ ಗಣಿಗಾರಿಕೆ ವಿರುದ್ಧ ಏನನ್ನೂ ಲೆಕ್ಕಿಸದೆ ಧೈರ್ಯವಾಗಿ ನಾನು ನುಗ್ಗಿ ಅದರ ವಿರುದ್ಧ ಒಂದು ಯುದ್ಧವನ್ನೇ ಮಾಡಿದ್ದು ನಿಮ್ಮ ಕಣ್ಮುಂದೆನೇ ಇದೆ. ಕೋವಿಡ್-19 ಸಂದರ್ಭದಲ್ಲಿ 2 ವರ್ಷ ಸಂಸದರ ನಿಧಿ ಅನ್ನೋದು ಕೇಂದ್ರ ಸರ್ಕಾರ ಕೊಟ್ಟಿರಲಿಲ್ಲ. ಇವಾಗ ನೀವು ಇದೇನು ನೋಡ್ತಿದ್ದೀರಾ, ಈ ಅನುದಾನ ಅದು 5 ವರ್ಷಗಳ ಸಾಧನೆ ಅಲ್ಲ, 3 ವರ್ಷಗಳ ಸಾಧನೆ. ಅದು ನೀವು ನೆನಪಿಟ್ಕೋಬೇಕು. ಅವರ ಇಂಡಿಪೆಂಡೆಂಟ್ ಅಭ್ಯರ್ಥಿ
ಯಾವುದೇ ಒಂದು ಪಾರ್ಟಿ, ಒಂದು ಕೇಡರು, ಒಂದು ಟೀಮು, ಅವ್ರ ಸುತ್ತಮುತ್ತ ಯಾರೂ ಇಲ್ಲ ನನಗೆ. ಆದರೂ ನಾನು ನಿಂತ್ಕೊಂಡು ಒಬ್ಬಂಟಿ ಹೆಣ್ಣಾಗಿ ಇಷ್ಟೊಂದು ನಾನು ತರೋಕ್ಕಾಯಿತು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ. ಇದೆಲ್ಲ ಸಾಧನೆ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಯಿತು. ಇನ್ನು ಅವರು ನಮ್ಮ ಆತ್ಮೀಯರೊಬ್ಬರು ಹೇಳಿದ್ದಾರೆ, ಸಮುದಾಯ ಭವನಗಳಿರ್ಬೋದು, ನೂರಾರು ಸಮುದಾಯ ಭವನಗಳು ನಾನು ಅನುದಾನ MP ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ. ಅದರಲ್ಲಿ ಹೆಚ್ಚಿನ ಆದ್ಯತೆ ನಾನು ಕೊಟ್ಟಿದ್ದು ಅಂಬರೀಷ್ ಅವರ ಅವಧಿಯಲ್ಲಿ ಒಂದಷ್ಟು ಸಮುದಾಯ ಭವನಗಳಿರಲಿ, ಕಾಮಗಾರಿಗಳಿರಲಿ, ಹಾಲಹಳ್ಳಿ ಸ್ಲಮ್ ಬೋರ್ಡ್ ಹೌಸಿಂಗ್ ಏನು ನೋಡಿದ್ದೀರಾ ನೀವು, ಅಥವಾ ತಮಿಳ್ ಕಾಲನಿ, ಅಂಬರೀಷ್ ಅವರ ಅನಂತರ ಯಾರನ್ನೂ ಅದನ್ನು ಮುಂದುವರಿಸೋ ಕೆಲಸವನ್ನು ಮಾಡಿಲ್ಲ. 7 ವರ್ಷಗಳು ಹಾಗೆ ಅದು ಸ್ಥಗಿತಗೊಂಡಿತ್ತು. ನಾನು ಸಂಸದೆ ಆದಮೇಲೆ ನಾನು ಹುಡುಕೊಂಡೋದೆ ಅಂಬರೀಷ್ ಅವರ ಕನಸು ಏನಿದೆ ಅದು ಎಲ್ಲವೂ ನಾನು ಈಡೇರಿಸಬೇಕು, ಅದರ ಮೂಲಕ ಅವರ ಹೆಸರನ್ನು ಶಾಶ್ವತವಾಗಿ ಇಲ್ಲಿ ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದ್ದು. ಮೈ ಶುಗರ್ ಕಾರ್ಖಾನೆಯ ಪರ ಒಂದು ಹೋರಾಟ ಇರಬಹುದು, ಪಾಂಡವಪುರ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಈಗ ಅದನ್ನು ತೆರೆದು ಅದು ಚಾಲನೆಯಲ್ಲಿದೆ. ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡ್ಬೋದು, ವಿಚಾರಿಸ್ಬೋದು. ಮೈ ಶುಗರ್ ಕಾರ್ಖಾನೆಗೆ 2 ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ 50 ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನು ಪುನಃ ಚಾಲನೆ ಮಾಡುವಂಥ ಕೆಲಸ ಆಯಿತು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ನೀವು ಈಗಾಗಲೇ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಅದಕ್ಕಿಂತ ನಾನು ಅಲ್ಲಿ ಇನ್ನೂ ಅಂದರೆ ವಿಡಿಯೋ ತುಂಬ ಉದ್ದಕ್ಕೆ ಆಗುತ್ತೆ ಅಂತ ಎಡಿಟ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ. ಇನ್ನು ನಿಮಗೆ ಈ ಬ್ರೋಚರ್ ರಿಲೀಸ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ವಿವರಗಳು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಟೈಮು ಅವಕಾಶ ಇದ್ದಾಗ ಖಂಡಿತ ಅದನ್ನು ನೀವು ಓದಿ ತಿಳ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ.